ಕನ್ನಡಿಗರು ಎಂದರೆ ಭಾಷೆಯಷ್ಟೇ ಅಲ್ಲ, ಇತಿಹಾಸದ ಮಾಲೀಕರು. ಕನ್ನಡಿಗರೇ ಈ ವಿಡಿಯೋ ಕೇವಲ ಇತಿಹಾಸವಲ್ಲ, ಇದು ನಮ್ಮ ಹೆಮ್ಮೆಯ ಗುರುತು. ಜೀವನದಲ್ಲಿ ಒಂದು ಸಲ ಆದರೂ ನೋಡಿ ಹೆಮ್ಮೆ ಪಡಬೇಕಾದ ವಿಷಯ ಅದು ವಿಜಯನಗರ ಅಥವಾ ಹಂಪಿ. ಹಂಪಿಯ ಕುರಿತು ತಿಳಿಯದ ಕನ್ನಡಿಗ ತನ್ನ ಕನ್ನಡ ನಾಡಿನ ಅರ್ಥವನ್ನು ತಿಳಿಯದವನು. ಸ್ನೇಹಿತರೆ, ನಾವು ನಡೆಯುವ ಈ ಮಣ್ಣಿನಲ್ಲಿ ಒಂದು ಕಾಲದಲ್ಲಿ ಇಡೀ ಜಗತ್ತೇ ತಲೆಬಾಗಿತ್ತು ಎಂಬುದು ನಿಮಗೆ ತಿಳಿದಿದೆಯೇ? ಒಂದು ಕಾಲದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಹಾಗೂ ರೋಮ್ಗಿಂತಲೂ ಅತ್ಯಂತ ದೊಡ್ಡ ನಗರವಾಗಿದ್ದಂತಹ ವಿಜಯನಗರದ ಬಗ್ಗೆ, ಅದರಲ್ಲಿಯೂ ವಿಶೇಷವಾಗಿ ಹಂಪಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಂದಿಗೂ ಕಲ್ಲುಗಳಿಗೆ ಜೀವಕಲೆಯನ್ನು ತಂದುಕೊಟ್ಟಂತಹ ಹಂಪಿಯ ಇತಿಹಾಸದ ಬಗ್ಗೆ ಒಂದು ಮೇಲ್ನೋಟವನ್ನು ನೋಡೋಣ. ಸ್ನೇಹಿತರೆ, ಹಂಪಿಯ ಬಗ್ಗೆ ವಿವರಣೆ ನೀಡಬೇಕೆಂದರೆ ಹಂಪಿ ಎಲ್ಲಿದೆ ಎಂಬುದು ತಿಳಿದುಕೊಳ್ಳುವುದು ಬಹುಮುಖ್ಯವಾಗಿರುತ್ತದೆ. ಹಲವಾರು ಜನರಿಗೆ ಹಂಪಿ ಎನ್ನುವುದು ಎಲ್ಲಿ ಬರುತ್ತದೆ ಎಂಬುದೇ ತಿಳಿದಿರುವುದಿಲ್ಲ. ಈ ಹಿಂದೆ ಹಂಪಿಯು ಬಳ್ಳಾರಿ ಜಿಲ್ಲೆಗೆ ಸೇರಿತ್ತು, ಆದರೆ ಪ್ರಚಲಿತ ಸಂದರ್ಭದಲ್ಲಿ ಹಂಪಿಯು ವಿಜಯನಗರ ಜಿಲ್ಲೆಗೆ ಸೇರಿದೆ. ನವೆಂಬರ್ 17, 2021ರಿಂದ ಕರ್ನಾಟಕದ 31ನೇ ಜಿಲ್ಲೆಯಾಗಿ ವಿಜಯನಗರ ಸೇರಿಕೊಂಡಿದೆ. ಸ್ನೇಹಿತರೆ, ನಾನು ಇಂದಿನ ವಿಡಿಯೋದಲ್ಲಿ ಹೇಳುವ ಮಾಹಿತಿಗಳ ಮೂಲಕ ವಿಜಯನಗರ ಜಿಲ್ಲೆ ಏಕೆ ಸ್ಥಾಪನೆಗೊಂಡಿತು ಎಂಬುದು ತಿಳಿಯುತ್ತದೆ. ಹಂಪಿಯ ವಿಜಯನಗರ ಇತಿಹಾಸಕ್ಕೆ, ಪ್ರವಾಸೋದ್ಯಮ ಅಭಿವೃದ್ಧಿಗೆ, ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ನೆಲೆಗೆ ವಿಜಯನಗರ ಜಿಲ್ಲೆಯನ್ನು ಕರ್ನಾಟಕದ 31ನೇ ಜಿಲ್ಲೆಯಾಗಿ ಸೇರಿಸಲಾಗಿದೆ. ಸ್ನೇಹಿತರೆ, ತಿಳಿಯಿತಲ್ಲವೇ, ಹಂಪಿಯು ಹೊಸದಾಗಿ ನಿರ್ಮಾಣಗೊಂಡಂತಹ ವಿಜಯನಗರ ಜಿಲ್ಲೆಗೆ ಸೇರಿದೆ. ಹಂಪಿಯನ್ನು ಪ್ರಾಚೀನದಲ್ಲಿ ಪಂಪಾ ಕ್ಷೇತ್ರ ಎಂದು ಕರೆಯಲಾಗುತ್ತಿತ್ತು. ಹಂಪಿಯ ಪವಿತ್ರ ನದಿ ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿಗೆ ಪೂರ್ವದಲ್ಲಿ ಪಂಪಾ ನದಿ ಎಂದು ಹೇಳಲಾಗುತ್ತಿತ್ತು. ಇದಕ್ಕೆ ಒಂದು ಐತಿಹಾಸಿಕ ಕಥೆ ಇದೆ. ಪಂಪಾದೇವಿ ಅಂದರೆ ಪಾರ್ವತಿಯು ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡ ಸ್ಥಳವೇ ಈ ಪಂಪಾ ಕ್ಷೇತ್ರ. ಶಿವನು ಇಲ್ಲಿ ವಿರೂಪಾಕ್ಷ ಎಂಬ ಹೆಸರಿನಲ್ಲಿ ನೆಲೆಗೊಳ್ಳುತ್ತಾನೆ. ಹಂಪೆಯ ವಿರೂಪಾಕ್ಷ ದೇವಾಲಯವು ಪಂಪಾ ಹಾಗೂ ವಿರೂಪಾಕ್ಷನ ಪರಂಪರೆಯ ಕೇಂದ್ರವಾಗಿದೆ. ಇನ್ನು ರಾಮಾಯಣದ ಸಂಪರ್ಕದಲ್ಲಿ ಅಂದರೆ ರಾಮನು ಪಂಪಾ ನದಿ ಕ್ಷೇತ್ರದಲ್ಲಿ ತಿರುಗಾಡಿದ ಉಲ್ಲೇಖವೂ ಇದೆ. ಈ ಕಾರಣದಿಂದಲೂ ಪಂಪಾ ಕ್ಷೇತ್ರ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಹಂಪಿಯ ಬಗ್ಗೆ ನೋಡುವಾಗ ರಾಮಾಯಣದಲ್ಲಿನ ಹಲವಾರು ಅಂಶಗಳು ನಮಗೆ ಗೋಚರವಾಗುತ್ತವೆ. ರಾಮಾಯಣದ ಜೀವಂತ ಭೂಮಿ ಎಂದು ಹಂಪೆಯನ್ನು ಹೇಳಲಾಗುತ್ತದೆ. ರಾಮಾಯಣ ಕಥೆಯಲ್ಲಿ ಬರುವಂತಹ ಕಿಷ್ಕಿಂಧ ಕಾಂಡಕ್ಕೆ ಈ ಹಂಪಿಯೇ ಭೌಗೋಳಿಕ ಹಿನ್ನೆಲೆ ಎಂದು ನಂಬಲಾಗಿದೆ. ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ವಾನರರಾದಂತಹ ವಾಲಿ ಸುಗ್ರೀವರ ರಾಜ್ಯವೇ ಈ ಕಿಷ್ಕಿಂಧ. ಇಂದಿನ ಹಂಪಿಯ ಅಂಜನಾದ್ರಿ ಹಾಗೂ ಆನೆಗುಂದಿ ಪ್ರದೇಶವೇ ವಾನರರ ರಾಜನಾದಂತಹ ಸುಗ್ರೀವನ ಆಡಳಿತ ಪ್ರದೇಶವಾಗಿತ್ತು. ಈ ಕಾರಣದಿಂದ ಹಂಪಿಯನ್ನು ಕಿಷ್ಕಿಂಧ ಪ್ರದೇಶ ಎಂದು ಹೇಳಲಾಗುತ್ತದೆ. ಶ್ರೀರಾಮನು ಈ ಪಂಪಾ ನದಿ ತೀರದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡನು ಎಂದು ರಾಮಾಯಣ ಕಥೆಯಲ್ಲಿ ತಿಳಿಯುತ್ತದೆ. ಇನ್ನು ರಾಮಾಯಣದಲ್ಲಿ ಬರುವ ಪಾತ್ರ ಶಬರಿ. ರಾಮನ ಆಗಮನಕ್ಕಾಗಿ ಪರಿತಪಿಸುತ್ತಿರುವ ಶಬರಿಯ ಆಶ್ರಮವು ಈ ಪಂಪಾ ಕ್ಷೇತ್ರದಲ್ಲಿಯೇ ಇತ್ತು ಎಂಬ ಉಲ್ಲೇಖವೂ ಇದೆ. ರಾಮನ ಬಂಟನಾಗಿರುವ ಆಂಜನೇಯನ ಹುಟ್ಟು ಅಥವಾ ಜನ್ಮಸ್ಥಾನವು ಇದೇ ಅಂಜನಾದ್ರಿ ಪರ್ವತದಲ್ಲಿ. ಅಂಜನಾದ್ರಿ ಪರ್ವತದ ಸಮೀಪವೇ ಇರುವ ಆನೆಗುಂದಿಯು ಇಂದಿಗೂ ರಾಮಾಯಣದ ಹಲವಾರು ಕಥೆಗಳ ಜೀವಂತ ಪರಂಪರೆಯಾಗಿದೆ. ವಿಜಯನಗರ ಕಾಲದಲ್ಲಿಯೇ ಇಲ್ಲಿ ನಿರ್ಮಾಣಗೊಂಡಿರುವ ರಾಮಾಯಣದ ಸ್ಮರಣೆಯ ಪ್ರಮುಖ ಕೇಂದ್ರವಾಗಿರುವ ಮಲ್ಯವಂತ ರಘುನಾಥ ದೇವಾಲಯವು ರಾಮ, ಸೀತೆ ಹಾಗೂ ಲಕ್ಷ್ಮಣನಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಆದ್ದರಿಂದ ರಾಮಾಯಣದಲ್ಲಿ ಬರುವಂತಹ ಹಲವಾರು ಪ್ರಮುಖ ಘಟನೆಗಳಿಗೆ ಈ ಹಂಪಿ ಕ್ಷೇತ್ರವು ಗಾಢವಾದ ಸಂಬಂಧವನ್ನು ಹೊಂದಿದೆ ಎಂದು ತಿಳಿಯುತ್ತದೆ. ಸ್ನೇಹಿತರೆ, ಇನ್ನು ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪದ್ಧತಿ, ಧಾರ್ಮಿಕ ಸಹಿಷ್ಣುತೆ ಹಾಗೂ ಸ್ವದೇಶಿ ಸ್ವರಾಜ್ಯದ ತತ್ವಗಳನ್ನು ಹೇಳಬೇಕೆಂದರೆ ಈ ಒಂದು ವಾಕ್ಯ ಸಾಕು ಎನಿಸುತ್ತದೆ. ಮರಾಠ ವಂಶದ ಸ್ಥಾಪಕರಾದಂತಹ ಶಿವಾಜಿ ಮಹಾರಾಜರಿಗೆ ತನ್ನ ತಾಯಿಯಾದಂತಹ ಜೀಜಾಬಾಯಿಯು ಬಾಲ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉದಾಹರಣೆಯ ಮೂಲಕ ತನ್ನ ಮಗನಾದಂತಹ ಶಿವಾಜಿಯನ್ನು ಪ್ರೇರೇಪಿಸುತ್ತಿದ್ದಳು. ವಿಜಯನಗರ ಸಾಮ್ರಾಜ್ಯವು ಪತನವಾಗಿದ್ದರೂ ಅದರ ಆದರ್ಶಗಳು, ಆಡಳಿತ ಮಾದರಿ ಹಾಗೂ ಸ್ವರಾಜ್ಯದ ತತ್ವವು ಶಿವಾಜಿ ಮಹಾರಾಜರಿಗೆ ಪ್ರೇರಣೆಯಾಯಿತು. ಇದರ ಪರಿಣಾಮವಾಗಿಯೇ ದಕ್ಷಿಣ ಭಾರತದಲ್ಲಿನ ವಿಜಯನಗರ ಸಾಮ್ರಾಜ್ಯದ ಪರಂಪರೆಯು ಶಿವಾಜಿ ಮಹಾರಾಜರ ಮರಾಠ ಸಾಮ್ರಾಜ್ಯದ ಮೂಲಕ ಮತ್ತೆ ಜೀವಂತವಾಯಿತು. ಸ್ನೇಹಿತರೆ, ಹಂಪಿ ಕ್ಷೇತ್ರದ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯದ ಸೃಷ್ಟಿಕರ್ತರೆಂದು ಹರಿಹರ ಹಾಗೂ ಬುಕ್ಕರನ್ನು ಕರೆಯಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ರಾಜರುಗಳಲ್ಲಿ ದೇವರಾಯ ಹಾಗೂ ಕೃಷ್ಣದೇವರಾಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಕೃಷ್ಣದೇವರಾಯನ ಯುಗವನ್ನು ಸುವರ್ಣ ಯುಗವೆಂದೇ ಕರೆಯಲಾಗುತ್ತದೆ. ಹಂಪಿಯ ಪ್ರಮುಖ ಸ್ಮಾರಕಗಳು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ.
ಹಂಪಿಯ ಪ್ರಮುಖ ಸ್ಮಾರಕಗಳಲ್ಲಿ ನಮಗೆ ಮೊದಲಿಗೆ ನೆನಪಿಗೆ ಬರುವಂತಹವುಗಳು ಹಂಪಿಯ ವಿರೂಪಾಕ್ಷ ದೇವಾಲಯ ಹಾಗೂ ವಿಜಯ ವಿಠಲ ದೇವಾಲಯ. ಈ ಎರಡು ತಾಣಗಳು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳಾಗಿವೆ. ಇವುಗಳನ್ನು ಹಂಪಿ ಗುಂಪು ಸ್ಮಾರಕಗಳು ಎಂದು ಸಹ ಕರೆಯಲಾಗುತ್ತದೆ. ಹಂಪಿಯ ವಿರೂಪಾಕ್ಷ ದೇವಾಲಯದ ಕುರಿತು ಹೇಳಬೇಕೆಂದರೆ 7ನೇ ಶತಮಾನದಲ್ಲಿ ದೇವಾಲಯದ ನಿರ್ಮಾಣವು ಆರಂಭಗೊಂಡು 14ನೇ ಶತಮಾನದಲ್ಲಿ 2ನೇ ದೇವರಾಯನ ಕಾಲದಲ್ಲಿ ದೇವಾಲಯವನ್ನು ವಿಸ್ತಾರಗೊಳಿಸಲಾಯಿತು. 1565ರ ತಾಳಿಕೋಟೆಯ ಯುದ್ಧದಲ್ಲಿ ಹಂಪಿಯ ಹಲವಾರು ಸ್ಮಾರಕಗಳು ಧ್ವಂಸವಾದರೂ ಸಹ ಈ ಕ್ಷೇತ್ರದಲ್ಲಿ ಯಾವಾಗಲೂ ಪೂಜೆ ನಡೆಯುತ್ತಲೇ ಇರುತ್ತದೆ. ಇಲ್ಲಿ ದ್ರಾವಿಡ ಶೈಲಿಯಲ್ಲಿ ವಾಸ್ತುಶಿಲ್ಪ ಕಲೆಯನ್ನು ಕೆತ್ತಿಸಲಾಗಿದೆ. ಈ ದೇವಾಲಯವು ಅಂದರೆ ಹಂಪಿಯ ವಿರೂಪಾಕ್ಷ ದೇವಾಲಯವು ಶಿಲ್ಪಕಲೆ ಹಾಗೂ ವಾಸ್ತುಶಿಲ್ಪದ ಒಂದು ಅಪೂರ್ವ ನಿದರ್ಶನವಾಗಿದೆ. ದೇವಾಲಯದಲ್ಲಿನ ರತ್ನ ಶಿಲ್ಪಗಳು, ಹಿಂಬಾಗಿಲುಗಳು ಮತ್ತು ಗಣಪತಿ. ಈ ಗಣಪತಿ ವಿಗ್ರಹವು ಸಾಸಿವೆ ಕಾಡು ಗಣಪತಿ ಎಂದೇ ಪ್ರಸಿದ್ಧಿಯಾಗಿದೆ. ಹಂಪೆ ಅಥವಾ ಪಾರ್ವತಿ, ಶಿವ ಅಥವಾ ವಿರೂಪಾಕ್ಷನ ಪ್ರತಿಮೆಗಳು ಅದ್ಭುತ ಶಿಲ್ಪಕಲೆಯನ್ನು ಪ್ರದರ್ಶಿಸುತ್ತವೆ. ಈ ದೇವಸ್ಥಾನವು ಪದ್ಮಾಕ್ಷ ಕ್ಷೇತ್ರದ ಭಾಗವಾಗಿದೆ. ಸುಮಾರು 50 ಮೀಟರ್ ಎತ್ತರ ಹಾಗೂ ವಿಭಿನ್ನ ಶಿಲ್ಪಕಲೆಗಳ ಮೂಲಕ ದೇವಾಲಯದ ಗೋಪುರ ಅಥವಾ ಮಹಾದ್ವಾರವು ಅಲಂಕೃತಗೊಂಡಿದೆ. 2ನೇ ಪ್ರಮುಖ ತಾಣ ಅಥವಾ ದೇವಾಲಯಗಳಲ್ಲಿ ಹಂಪಿಯ ವಿಜಯ ವಿಠಲ ದೇವಾಲಯವು ಪ್ರಮುಖ ಗಮನ ಸೆಳೆಯುತ್ತದೆ. ಈ ತಾಣವನ್ನು ಸಹ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ವಿಜಯ ವಿಠಲ ದೇವಸ್ಥಾನದಲ್ಲಿನ ಮಂಟಪಗಳು, ಗರ್ಭಗುಡಿ, ಹೊರಾಂಗಣದ ವಿನ್ಯಾಸಗಳು ಭುವನೇಶ್ವರ ದೇವಾಲಯದಲ್ಲಿನ ವಿನ್ಯಾಸದಿಂದ ಪ್ರಭಾವಿತಗೊಂಡಿದೆ. ವಿಜಯ ವಿಠಲ ದೇವಾಲಯವನ್ನು ಹೇಳುವಾಗ ಇಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುವಂತಹದ್ದು ಇಲ್ಲಿನ ಕಲ್ಲಿನ ರಥ. ಕಲ್ಲಿನ ರಥವನ್ನು ಏಕಶಿಲೆಯಿಂದ ಕೆತ್ತಲಾಗಿದೆ ಎಂದು ತಿಳಿಯುತ್ತದೆ. ರಥವು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣಗೊಂಡಿದ್ದು ಯಾವುದೇ ರೀತಿಯ ಮರ ಅಥವಾ ಲೋಹದ ವಸ್ತುಗಳನ್ನು ಬಳಸಲಾಗಿಲ್ಲ. ಇದು ವಿಜಯನಗರ ಶಿಲ್ಪಕಲೆಯ ಒಂದು ಅತ್ಯುತ್ತಮ ಐಕಾನಿಕ್ ಆಗಿ ಆಕರ್ಷಣೆಯನ್ನು ಹೊಂದಿದೆ. ವಿಜಯ ವಿಠಲ ದೇವಾಲಯದಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುವಂತಹವುಗಳು ಕಲ್ಲಿನ ರಥ ಹಾಗೂ ಇಲ್ಲಿನ ಸಂಗೀತ ಕಂಬಗಳು. ನಾವು ಭಾರತ ಸರ್ಕಾರವು ಬಳಕೆ ಮಾಡುವಂತಹ 50 ರೂಪಾಯಿ ನೋಟಿನ ಚಿತ್ರಣದಲ್ಲಿ ಇಲ್ಲಿ ಹಂಪಿಯ ಕಲ್ಲಿನ ರಥದ ಚಿತ್ರಣವನ್ನು ಕಾಣಬಹುದು. ಇನ್ನು ಸ್ನೇಹಿತರೆ, ಈ ವಿಜಯ ವಿಠಲ ದೇವಾಲಯದಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಕಲ್ಲಿನ ಕಂಬಗಳ ಬಗ್ಗೆ ನೋಡೋಣ. ಈ ಕಲ್ಲಿನ ಕಂಬಗಳನ್ನು ಸಂಗೀತ ಕಂಬಗಳು ಎಂದು ಹೇಳಲಾಗುತ್ತದೆ. ಇಲ್ಲಿ ಮಹಾಮಂಟಪದಲ್ಲಿ 56 ಸಂಗೀತ ಕಂಬಗಳಿವೆ. ಈ ಕಂಬಗಳನ್ನು ತಟ್ಟಿದಾಗ ಇದರಿಂದ ಒಂದೊಂದು ಕಂಬಗಳಲ್ಲಿ ಒಂದೊಂದು ರೀತಿಯ ಸಂಗೀತದ ಧ್ವನಿಗಳು ಅಂದರೆ 7 ಸಂಗೀತದ ಧ್ವನಿಗಳಾದಂತಹ ಸ, ರಿ, ಗ, ಮ, ಪ, ದ, ನಿ ಈ ರೀತಿ 7 ಸಂಗೀತದ ಸ್ವರಗಳು ಹೊರಡುತ್ತವೆ, ಸಪ್ತ ಸ್ವರಗಳನ್ನು ನೀಡುತ್ತವೆ. ಈ ಸಂಗೀತ ಕಂಬಗಳನ್ನು ತಟ್ಟಿದಾಗ ಭಿನ್ನಹದ ಧ್ವನಿಗಳನ್ನು ಕೇಳುವುದು ಹಲವಾರು ಪ್ರವಾಸಿಗರಿಗೆ ಒಂದು ಅತ್ಯಂತ ಮೆರುಗಿನ ಅನುಭವವಾಗಿದೆ. 56 ಕಂಬಗಳಲ್ಲಿ ಪ್ರತಿಯೊಂದು ಕಂಬವು ವಿವಿಧ ಪದ್ಧತಿಗಳೊಂದಿಗೆ ತಾಳಮೇಳ ಮತ್ತು ಸ್ವರಗಳನ್ನು ಉತ್ಪಾದಿಸುತ್ತವೆ. ಪ್ರತಿಯೊಂದು ಕಂಬದ ಮೇಲೆ ಜಾಮಿತಿ ಕಲೆಗಳು ಬೃಹತ್ ಬೊಕ್ಕಸ ಕಲ್ಲು ಅಥವಾ ಶಿಲಾ ಕಲ್ಲಿನಿಂದ ಕೆತ್ತಲಾಗಿದೆ. ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ಹಲವಾರು ವಿದೇಶಿ ಪ್ರವಾಸಿಗರು ಈ ರೀತಿಯಲ್ಲಿ ಬರೆದಿದ್ದಾರೆ. ಇಲ್ಲಿಗೆ ಭೇಟಿ ನೀಡಿದಂತಹ ಪರ್ಷಿಯನ್ ಪ್ರವಾಸಿಯಾದಂತಹ ಅಬ್ದುಲ್ ರಜಾಕ್, ಈ ನಗರವು ರೋಮ್ ನಗರಕ್ಕಿಂತಲೂ ಅತ್ಯಂತ ವಿಶಾಲ, ಎಲ್ಲೆಡೆಯೂ ಐಶ್ವರ್ಯ ಹಾಗೂ ವೈಭವದಿಂದ ಕೂಡಿದೆ ಎಂದು ಹೇಳಿದ್ದಾರೆ. ಕೃಷ್ಣದೇವರಾಯನ ಕಾಲದಲ್ಲಿ ಭೇಟಿ ನೀಡಿದಂತಹ ಪೋರ್ಚುಗೀಸ್ ಪ್ರವಾಸಿಗನಾದಂತಹ ಡೊಮಿಂಗೋ ಪಯಾಸ್ ಈ ನಗರಕ್ಕೆ ಅಂತ್ಯವೇ ಕಾಣುವುದಿಲ್ಲ. ಎಲ್ಲೆಡೆಯೂ ಐಶ್ವರ್ಯ, ಕಲ್ಲುಗಳಲ್ಲಿ ಕಲೆ, ಪ್ರತಿಯೊಂದು ದೇವಾಲಯಗಳು ಶಿಲ್ಪಕಲೆಯ ಅದ್ಭುತ ಉದಾಹರಣೆಗಳಾಗಿವೆ ಎಂದು ಹೇಳಿದ್ದಾನೆ. ಹಾಗೂ ಇಲ್ಲಿಗೆ ಭೇಟಿ ನೀಡಿದಂತಹ ಪೋರ್ಚುಗೀಸ್ ಇತಿಹಾಸಕಾರನಾದಂತಹ ಫೆರ್ನಾಂಡ್ ಮ್ಯೂನಿಚ್ ಹಂಪಿಯನ್ನು ಭಾರತದ ಅತ್ಯಂತ ಭವ್ಯ ನಗರಗಳಲ್ಲಿ ಒಂದು ಎಂದು ವಿವರಿಸಿದ್ದಾನೆ. ಈ ರೀತಿಯಲ್ಲಿ ವಿದೇಶಿ ಪ್ರವಾಸಿಗರು ಹಂಪಿಯ ವೈಭವ, ವ್ಯವಸ್ಥೆ ಹಾಗೂ ಐಶ್ವರ್ಯದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ತಿಳಿದುಕೊಂಡಿರಲ್ಲ, ಕರ್ನಾಟಕದ 31ನೇ ಜಿಲ್ಲೆಯಾಗಿ ಸೇರಿಕೊಂಡಿರುವ ವಿಜಯನಗರ ಜಿಲ್ಲೆಯ ಹಂಪಿಯ ಬಗ್ಗೆ ಸಂಪೂರ್ಣವಾದ ವಿವರಣೆ. ಕರ್ನಾಟಕದ 31ನೇ ಜಿಲ್ಲೆಯಾಗಿ ವಿಜಯನಗರವನ್ನು ನವೆಂಬರ್ 17, 2021ರಲ್ಲಿ ಸೇರಿಸಲಾಯಿತು. ಇದು ಕರ್ನಾಟಕದ ಹೆಮ್ಮೆಯಾಗಿರುವ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಹಾಗೂ ಪರಂಪರೆಗೆ ಗೌರವ ನೀಡುವ ಸಂಗತಿಯಾಗಿದೆ. ಸ್ನೇಹಿತರೆ, ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಹಾಗೆಯೇ ನಿಮ್ಮ ಕನ್ನಡದ ಆತ್ಮೀಯ ಸ್ನೇಹಿತರಿಗೂ ವಿಡಿಯೋವನ್ನು ಶೇರ್ ಮಾಡುವುದು ಸಹ ಮರೆಯಬೇಡಿ. ಕನ್ನಡದ ವಿಷಯಗಳಿಗಾಗಿಯೇ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕನ್ನಡದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕನ್ನಡದಲ್ಲಿ ಕಲಿಯೋಣ, ಕನ್ನಡದಲ್ಲಿ ಬೆಳೆಯೋಣ, ಜೊತೆಗೂಡಿ ಸಾಗೋಣ.